m into n matrix, written all the elements of the matrix in the spiral order like this, from left to right, from right to downward, from downward to left, and downward to up, and again right. So spiral matrix traverse ಮಾಡಿದಾಗ all the elements in the matrix cover ಆಗಬೇಕು in exactly spiral pattern like this. So let's understand the intuition behind this problem, how it works. Yeah, this is the question. How to solve this question? Approach ಹೇಗೆ ತಿಳ್ಕೊಳ್ಳೋದು? The intuition behind this problem is very simple, but coding ಮಾತ್ರ large lines of codes ಆಗುತ್ತೆ. Let's understand this. ಹೇಗೆ ಅಂತ, for example, 1 2 3 4 5 6 yeah 7 8 9 exactly like this ಇದೆ. So first ಈ ಡೈರೆಕ್ಷನ್ ಪ್ರಕಾರ ನಾವು ಫ್ರಮ್ ಲೆಫ್ಟ್ ಟು ರೈಟ್, ಇಲ್ಲಿ ರೈಟ್ ಲೆಫ್ಟ್ ಬಾಟಮ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಗೆ ಹೋಗ್ಬೇಕು ಫಸ್ಟ್ ಮೂವ್, ದೆನ್ ರೈಟ್ ಟು ಡೌನ್ವರ್ಡ್ ಆರ್ ಟಾಪ್ ಟು ಬಾಟಮ್ ಡೌನ್ವರ್ಡ್, right move, this is move, then left move, bottom right to left, then again left to upward, this is already covered, then again rightward, like this move ಆಗಬೇಕು. ಈ ಅಪ್ರೋಚ್ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ, ವಾಲ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಆ ವಾಲ್ ಕನ್ಸ್ಟ್ರಕ್ಷನ್ ಮಾಡಿ ವಾಲ್ ನ ಈಗ 1 2 3 ಫ್ರಮ್ ಫಸ್ಟ್ ಟು ರೈಟ್ ಮೂವ್ ಆಗ್ತಾ ಇದೀನಿ ಲೈಕ್ ದಿಸ್. ಈಗ ಈ ಎಲಿಮೆಂಟ್ಸ್ ಎಲ್ಲ ಟ್ರಾವರ್ಸ್ ಆಯ್ತು, ಚೆಕ್ ಮಾಡ್ತು, ಆನ್ಸರ್ ಅನ್ನೋ ಅಪೆಂಡಿಗೆ ಆಡ್ ಮಾಡ್ತು. ನೆಕ್ಸ್ಟ್ ಏನ್ ಮಾಡಿದೆ, ಟ್ರಾವರ್ಸ್ ಮಾಡಿದ ಎಲಿಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಐ ಆಮ್ ಗೋಯಿಂಗ್ ಟು ಸ್ಟ್ರಿಂಗ್ ದಿ ವಾಲ್ ಲೈಕ್ ದಿಸ್. ಈ ವಾಲು ಇಲ್ಲಿಂದ ಇಲ್ಲಿಗೆ ಸ್ಟ್ರಿಂಗ್ ಮಾಡಿದೆ. ದೆನ್ ಅಗೇನ್ 3 ಆಲ್ರೆಡಿ 6 9, ಈಗ ಮೂವ್ ಡೌನ್ವರ್ಡ್ 6 9 ಟ್ರಾವರ್ಸ್ ಆಯ್ತು, ಆನ್ಸರ್ಗೆ ಅಪೆಂಡ್ ಮಾಡಿದೆ ಲೈಕ್ 1 2 3 and 6 and 9 ಅಪೆಂಡ್ ಮಾಡಿದೆ. ಸೊ ಐ ಆಮ್ ಗೋಯಿಂಗ್ ಟು ಸ್ಟ್ರಿಂಗ್ ದಿಸ್ ವಾಲ್. ನೌ ಅಗೇನ್ ಮೂವ್ ಟುವರ್ಡ್ಸ್ ಲೆಫ್ಟ್ like this, all the elements are covered. Now 6 9 8 and 7, yeah, the wall will string to here, this wall is string to here. Now again I am going to move upward, so I have 7, yeah 7 and 4, only 4, one is already is covered, so I'm not going to write. Then I'm going to move towards right, again 4 and 5, 6 is already covered. This for other clarification I'm going to string this wall, so there is no elements to cover or the traverse. So basically ಏನ್ ಮಾಡ್ತಾ ಇದೀನಿ, ಈಚ್ ಸೈಡ್ ಟ್ರಾವರ್ಸ್ ಮಾಡ್ತೀನಿ, ವಾಲ್ ಒಂದ್ ರೌಂಡ್ ಸ್ಟ್ರಿಂಗ್ ಮಾಡ್ತೀನಿ, ದೆನ್ ಈಚ್ ಅಂದ್ರೆ ಫಸ್ಟ್ ರೈಟ್ ಮೂವ್, ದೆನ್ ಡೌನ್ವರ್ಡ್ ಮೂವ್ ಆದೆ, ದೆನ್ ಇದನ್ನ ಸ್ಟ್ರಿಂಗ್ ಮಾಡಿದೆ, ದೆನ್ ಲೆಫ್ಟ್ ಮೂವ್ ಮಾಡಿದೆ, ದೆನ್ ದಿಸ್ ವಾಲ್ ನು ಸ್ಟ್ರಿಂಗ್ ಟು ಇಯರ್, ದೆನ್ move upward, then this wall is string to here, then move inside, so all the elements are covered. ವಾಲ್ ನ ಸ್ಟ್ರಿಂಗ್ ಮಾಡ್ತಾ ಹೋಗ್ತಾ ಸೈಜ್ ರೆಡ್ಯೂಸ್ ಆಗುತ್ತೆ, ಸೊ ಆಲ್ ದ ಎಲಿಮೆಂಟ್ಸ್ ಕವರ್ ಆಗುತ್ತೆ. ಇದು ಬೇಸಿಕ್ ಅಪ್ರೋಚ್. ಈ ಅಪ್ರೋಚ್ ಕೋಡಿಂಗ್ ಅಲ್ಲಿ ಹೇಗ್ ಮಾಡ್ಬೋದು ಅಂತ ಕ್ಯೂರಿಯಸ್ ಇದೆಯಾ? ಲೆಟ್ಸ್ ಕೋಡ್ ಟುಗೆದರ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಡಿಫೈನ್ ದಿ ಲೆಂತ್ ಆಫ್ ದಿ ರೋಸ್ ಅಂಡ್ ದಿ ಕಾಲಮ್ಸ್ ಬೈ m and n. So m is equals to len of matrix, that is rows, length of rows, and n is equals to len of columns, that is matrix of 0 columns na ee riti baritivi. Then I'm going to find answer list, right? So I create one answer array, not yeah answer array. Then I start a position, starting position I comma j for the indexing 0. Initially both are started at 0, and I'm going to initiate another variables, that is constants variables, direction constants anta, direction constants like up, ಸೇಮ್ ಪೊಸಿಷನ್, ಯಾವ್ಯಾವ ಪೊಸಿಷನ್ ಮೂವ್ ಆಗ್ತಾ ಇದ್ರ ಅಂತ ಅಪ್ ಇಂದ ಕವರ್ ಮಾಡ್ತಾ ಇದ್ರ, ದೆನ್ ರೈಟ್ ಸೈಡ್ ಮೂವ್ ಆಗ್ತಾ ಇದ್ರ, ದೆನ್ ಆಫ್ಟರ್ ರೈಟ್ ಮೂವ್ ಡೌನ್ವರ್ಡ್,
then left, right. Yeah, all the positions are covered. Next, so up, right, down, left, ನೀವು ಯಾವ ರೀತಿ ಟ್ರಾವಲ್ಸ್ ಮಾಡಿದ್ರೆ ಅದೇ ಆರ್ಡರ್ ಇರಬೇಕು. ಅಂಡ್ ದ ನಂಬರ್ಸ್ ಮಸ್ಟ್ ಅಂಡ್ ಶುಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. 0, ನೀವು ಯಾವ್ದಾದ್ರು ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೋದು. ನಾನು 0 1 2 3 ಬೈ ಡಿಫಾಲ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಸ್ಡ್ ಆನ್ ಯುವರ್ ವಿಶ್, ಬಟ್ ಸೇಮ್ ಆರ್ಡರ್ ಅಲ್ಲಿ ಇರಬೇಕು. ನೀವು ಟ್ರಾವಲ್ಸ್ ಮಾಡುವಂತ ಆರ್ಡರ್ ಅಲ್ಲೇ ಇನಿಷಿಯೇಟ್ ಮಾಡ್ತಾ ಹೋಗಬೇಕು. ಅಂಡ್ ವಿತ್ ದಿ ಇನ್ಕ್ರೀಸಿಂಗ್ ಆರ್ಡರ್. ದೆನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಒನ್ ಡೈರೆಕ್ಷನ್ ಮೂವಿಂಗ್ ಟುವರ್ಡ್ಸ್ ರೈಟ್. ಡೈರೆಕ್ಷನ್ ಇವಾಗ ಎಲ್ಲಿದೆ ಅಂದ್ರೆ initially right side ಮಾಡುತ್ತೆ ತಾನೆ. Yeah, direction right. That's why I'm going to initiate direction is equals to right. Next, initial boundary wall. Initialization of boundary walls ಅಂದ್ರೆ ಸ್ಟ್ರಿಂಗ್ ಮಾಡ್ತಾ ಬಂದಲ್ಲ. Initialization of boundary walls. How it works? Up wall 0. Start from the 0, right? Then move towards right. Right wall till the number of columns, that is n. Not big letter, it's small letter n. Then left wall is equals to m, the number of rows, how many rows it going to cover. Then sorry, left wall is -1. Down wall we have m. While I'm going to continue until all the elements are visited. So while len of answer not equals to what? Len of answer not equals to m into n. This number of rows and the elements, rows and the columns, right? Yeah. Now if direction ನಾನು ಮೇಲ್ಗಡೆ ಡಿಫೈನ್ ಮಾಡಿದ್ದೆ ನೋಡಿ, if direction is equals to right ಇದ್ರೆ, yeah, I'm going to assign the value. It's not assigning, that's double equals to right ಇದ್ರೆ, then if direction is equals to right ಇದ್ರೆ, I'm going to move from left to right wall. That is right wall condition check ಮಾಡಬೇಕು. That's why while j less than right wall, I'm going to append answer dot append matrix of I and j, the element. Now I'm going to increment j. ಯಾಕೆಂದ್ರೆ move forward ಒಂದೊಂದು, like 1 in the 2, 2 in the 3. So move forward. That's why I'm going to increment j by 1. Now here the crazy part. Move one row downward, that is one row downward, and one step back, one column, one row forward. So I comma j is equals to one row downward ಆಗಬೇಕು ಅಂತಂದ್ರೆ I will be increment, right? I plus 1 and j will be decrement by 1, step back one column because of it's going to step back. Now I'm going to string the column. So right wall minus is equals to 1. ಡಿಕ್ರೀಸ್ ಸ್ಟ್ರಿಂಗ್ ಮಾಡ್ತಾ ಇದೀನಿ, ಒಂದು ಬೌಂಡ್ರಿ ಒಳಗೆ ಎಳಿತಾ ಇದ್ದೀನಿ ಅಂತ. ನೆಕ್ಸ್ಟ್ ಡೈರೆಕ್ಷನ್ ಅಪ್ಡೇಟ್ ಮಾಡಬೇಕು. ಈಗ ಡೈರೆಕ್ಷನ್ ರೈಟ್ ಇಂದ ಯಾವ ಕಡೆ ಮೂವ್ ಆಗ್ತಾ ಇದೆ? ಡೌನ್ವರ್ಡ್ ಮೂವ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ ಇಲ್ಲಿ, ಫಸ್ಟ್ ರೈಟ್, ಯಾ ರೈಟ್ ಅಂಡ್ ಡೌನ್ವರ್ಡ್ ಲೈಕ್ ದಿಸ್. ಯಾ ಡೈರೆಕ್ಷನ್ ಇಸ್ ಈಕ್ವಲ್ಸ್ ಟು ಡೌನ್ವರ್ಡ್. ನಾವು ಎಲಿಫ್ ಕಂಡೀಷನ್ ಅಲ್ಲಿ ಏನ್ ಬರೀತೀನಿ ಇವಾಗ? ಎಲಿಫ್ ಡೈರೆಕ್ಷನ್ ಈಸ್ ಈಕ್ವಲ್ಸ್ ಟು ಡೌನ್ವರ್ಡ್ ಆಗಿದ್ರೆ, ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದಿ ವೈಲ್ ಕಂಡೀಷನ್. ವೈಲ್ ಎಲ್ಲಿವರೆಗೂ ಅಂತ ಬರೀತೀವಲ್ಲ, ವೈಲ್ ಐ ಲೆಸ್ ದ್ಯಾನ್ ದಿ ಡೌನ್ ವಾಲ್, while I less than the down wall. So I'm going to answer dot append the matrix of I and j. Now I'm going to increment the high right, ಮುಂದೆ forward ಅಂದ್ರೆ downward move ಆಗೋದಕ್ಕೆ I plus is equals to 1. Next I'm going to move one column left side move ಆಗ್ತೀನಿ. 3 6 9 ಇಂದ one column 8 7 ಕಡೆ move ಆಗಬೇಕು. So one column left ಅಂದ್ರೆ I comma j, I minus 1 and step back one row step back ಹಾಕಬೇಕು. So j minus 1. Now I'm going to shrink the bottom boundary. So down wall same exactly. ನಿಮ್ಗೆ ಒಂದು ಗೊತ್ತಾದ್ರೆ ಸಾಕು, ಆಟೋಮೆಟಿಕಲಿ ನೀವೇ ಮಾಡ್ತೀರಾ, ಲಾಜಿಕ್ ಗೊತ್ತಾದ್ರೆ. ಬಟ್ ಕೋಡ್ ಲಾಂಗ್ ಅನ್ಸುತ್ತೆ. ಡೌನ್ ವಾಲ್ ಸ್ಟ್ರಿಂಕ್ ಮಾಡ್ತೇನೆ, ದಟ್ಸ್ ವೈ ಮೈನಸ್ ಇಸ್ ಈಕ್ವಲ್ಸ್ ಟು 1. ನೆಕ್ಸ್ಟ್ ಡೈರೆಕ್ಷನ್ ಇವಾಗ ರೈಟ್ ಮೂವ್ ಆಗಿದೆ, ಡೌನ್ವರ್ಡ್ ಮೂವ್ ಆಗಿದೆ, ದೆನ್ ಲೆಫ್ಟ್ ಮೂವ್ ಆಗ್ತಾ ಇದೀನಿ. ಸೊ ಡೈರೆಕ್ಷನ್ ಇಸ್ ಈಕ್ವಲ್ಸ್ ಟು ವಾಟ್? ಲೆಫ್ಟ್ ಮೂವ್ ಆಗಿದೆ. ನಾವು again elif condition
ಡೈರೆಕ್ಷನ್ ಇಂಡೆಂಟೇಷನ್ ನೋಡ್ಕೊಳ್ಳಿ, ವೆರಿ ಈಸಿ. ಲೂಪಿಂಗ್ ಕಂಡೀಷನ್ಸ್ ನೋಡ್ಕೊಳ್ಳಿ, ದಟ್ಸ್ ಇಟ್. ಡೈರೆಕ್ಷನ್ ಸಾರಿ ಬಿಗ್ ಲೆಟರ್ ರೈಟ್. ಡೈರೆಕ್ಷನ್ ಇಸ್ ಈಕ್ವಲ್ಸ್ ಟು ಲೆಫ್ಟ್ ಇದ್ರೆ ಐ ಆಮ್ ಗೋಯಿಂಗ್ ಟು ಟ್ರಾವರ್ಸ್ ಬೈ a greater than left wall. I'm going to append answer dot append matrix of same, exactly same, just ನೀವು ಡೈರೆಕ್ಷನ್ ವ್ಯಾಲ್ಯೂಸ್ ಚೇಂಜ್ ಮಾಡ್ತಾ ಹೋಗ್ಬೇಕು ಅಂಡ್ ದಿ ಇಟರೇಷನ್ ವ್ಯಾಲ್ಯೂಸ್ ಲೈಕ್ ಸ್ಟ್ರಿಂಗ್ ಮಾಡೋ ಕಂಡೀಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಜೆ ಡಿಕ್ರಿಮೆಂಟ್ ಬೈ 1, ಯಾಕೆಂದ್ರೆ ರಿವರ್ಸ್ ಆರ್ಡರ್ ಅಲ್ಲಿ ಬರ್ತಾ ಇದ್ದೀವಿ, ನೆಗೆಟಿವ್ ಇಂಡೆಕ್ಸ್, ದಟ್ಸ್ ವೈ. ನಾವು ಐ ಆಮ್ ಗೋಯಿಂಗ್ ಟು ಮೂವ್ ಒನ್ ರೋ ಅಪ್ವರ್ಡ್, ರೈಟ್? ಆಫ್ಟರ್ ದಟ್ ಒನ್ ರೋ ಅಪ್ವರ್ಡ್ ಅಂಡ್ ಸ್ಟೆಪ್ ಫಾರ್ವರ್ಡ್ ಒನ್ ಕಾಲಮ್. ಸೊ ಐ ಒನ್ ರೋ ಅಪ್ವರ್ಡ್ ಹೋಗ್ತಾ ಇದ್ದೀನಿ ಅಂಡ್ ಜೆ ಕಾಲಮ್. ಸೊ ಐ ವಿಲ್ ಬಿ ಐ ಮೈನಸ್ 1 ಅಪ್ವರ್ಡ್ ಮೇಲೆ ಹೋಗ್ತಾ ಇದ್ದೀನಿ ಅಂಡ್ ಜೆ ವಿಲ್ ಬಿ ಫಾರ್ವರ್ಡ್ j plus 1. Next, going to shrink the wall, right? Left wall, left side shrink ಮಾಡೋದು ಹೇಗೆ? Increment by 1. Then direction I'm going to update. Direction ಇವಾಗ left ಇಂದ upward, right? Yeah. Now in the else part, ladder condition explain ಮಾಡಿದ. If, else, elif, so on like that. First if and ಇನ್ನೊಂದು elif. Multiple conditions ಇದ್ರೆ if, elif, so on elif. ಆದ್ಮೇಲೆ last condition else. Next in the else part, I'm going to check while I greater than which wall? Up wall, because again ನಾನು one print ಮಾಡೋಂಗಿಲ್ಲ. That's why I'm initiating all the walls here. Up wall. So I'm going to append answer dot append all the values, the matrix, that is matrix of ij represents the value, matrix value with respect to rows and the columns. Now I'm going to move right side, right? Minus is equals to 1 and condition move one column right, step forward one row. So I comma j forward ಮುಂದೆ ಮೂವ್ ಆಗ್ತಾ ಇದ್ದೀನಿ. So I'm going to increment I plus 1 and one column move towards, right? So I'm going to increment j plus 1. Now it's very important question. Almost 2 to 3 FANG level companies will ಕೇಳಿದ್ದಾರೆ ಇದು. So that's why I choose here. So up wall will increment by 1. Next I'm going to update the direction has which side? Right side here. Now I'm going to return the values where? In the answer part, right? Return answer. Let's run this code. Yeah, I did minor mistakes here. The assigning the changes that you have done now. While loop in the ಆಚೆ ಇರಬೇಕು, not inside the while loop. This line must outside the while loop, not inside the while loop. And all these three conditions must after the while loop, not inside the while loop. That's the changes I did. So everything works perfectly fine. When it comes to the time and space complexity, time complexity will be m into n because we are going to perform matrix operation, right? So order of m into n. And when it comes to space complexity, we have order of n because I stored the answer array, because answer array is the output, so I'm not going to use any extra array or the list like that. So order of 1. Let's submit this code. Preparing, yeah, accepted, and both the test cases are passed. Thank you. Keep watching, stay tuned, stay consistent.